ನಮಸ್ಕಾರಗಳು ಶಿವಭಕ್ತರೇ, ಈ ವಿಡಿಯೋ ನಿಮಗಾಗಿ. ಎಲ್ಲರಿಗೂ ಕಾಣದಂತೆ ಒಳಗೆ ಯುದ್ಧ ಮಾಡುತ್ತಾ ನೋವನ್ನು ಮೌನವಾಗಿ ಸಹಿಸುವ ವೃಶ್ಚಿಕ ರಾಶಿಯವರಿಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಲೇಬೇಕು. ಏಕೆಂದರೆ ಮಧ್ಯದಲ್ಲಿ ಹೇಳುವ ಒಂದು ಉಪಾಯ ನಿಮ್ಮ ಜೀವನವನ್ನು ಮರುಹುಟ್ಟು ಕೊಡಬಹುದು. ಹಾಗೆ ದಿನನಿತ್ಯದ ಭವಿಷ್ಯಕ್ಕಾಗಿ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ. ಓಂ ನಮಃ ಶಿವಾಯ ಎಂದು ತಪ್ಪದೆ ಕಮೆಂಟ್ ಮಾಡಿ. ಈಗ ಶುರು ಮಾಡೋಣ. ಮಹಾಶಿವರಾತ್ರಿ ನಾಶದಿಂದ ನವೋದಯದ ರಾತ್ರಿ. ಮಹಾಶಿವರಾತ್ರಿ ಕೇವಲ ಉಪವಾಸವಲ್ಲ, ಇದು ನಾಶ ಮತ್ತು ಪುನರ್ಜನ್ಮದ ರಾಶಿ. ವೃಶ್ಚಿಕ ರಾಶಿಯವರು ಗಾಢ ಭಾವನೆ, ರಹಸ್ಯ ಸ್ವಭಾವ, ಅಪಾರ ಸಹನೆ, ಆದರೆ ಅತಿಯಾದ ಒಳಗೊಳ್ಳುವ ನೋವು. ಈ ಶಿವರಾತ್ರಿ ಹಳೆಯ ನೋವನ್ನು ಭಸ್ಮ ಮಾಡುತ್ತದೆ, ಹೊಸ ಜೀವನ ಆರಂಭವಾಗುತ್ತದೆ. ವೃಶ್ಚಿಕ ರಾಶಿ ಮಂಗಳ ಕೇತು ಶಿವ ಮತ್ತು ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ. ಗುಪ್ತ ಶಕ್ತಿ ಕೇತು ಶಿವ ಮತ್ತು ಮಹಾವೈರಾಗ್ಯ. ಈ ಮೂರು ಶಕ್ತಿಗಳ ಸಂಯೋಗ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಭಾರಿ ಪರಿವರ್ತನೆ. ನೀನು ಅನುಭವಿಸಿದ ದ್ರೋಹ, ಅಡಗಿಸಿಕೊಂಡ ಕೋಪ ಎಲ್ಲವನ್ನ ಶಿವ ನೋಡಿದ್ದಾನೆ. ಗ್ರಹ ಸಂಯೋಗ ವೃಶ್ಚಿಕ ರಾಶಿಗೆ ಕರ್ಮ ವಿಮೋಚನೆ. ಈ ಮಹಾಶಿವರಾತ್ರಿ ಸಮಯದಲ್ಲಿ ಕೇತು ಪ್ರಭಾವ ಶನಿ ಕರ್ಮ ಲೆಕ್ಕ ಮುಗಿಸುತ್ತಾನೆ. ಪರಿಣಾಮ ಗುಪ್ತ ಶತ್ರುಗಳ ಸೋಲು, ಮರೆ ಮಾಚಿದ ಸತ್ಯ ಹೊರಗೆ, ನ್ಯಾಯ ನಿಮ್ಮ ಕಡೆ ಬರುತ್ತದೆ. ನನ್ನ ಜೊತೆ ಅನ್ಯಾಯ ಆಗಿದೆ ಅನ್ನೋ ಭಾವನೆ ಈಗ ದೂರವಾಗುತ್ತದೆ. ಉದ್ಯೋಗ ಮತ್ತು ಹಣ ಗುಪ್ತ ಲಾಭ ಯೋಗ. ಅಚಾನಕ ಲಾಭ, ಗುಪ್ತ ಆದಾಯ, ರಹಸ್ಯ ಒಪ್ಪಂದಗಳಲ್ಲಿ ಪ್ರಯೋಜನ. ಎಚ್ಚರಿಕೆ, ಯಾರ ಮೇಲೂ ಅತಿಯಾದ ನಂಬಿಕೆ ಬೇಡ. ಉದ್ಯೋಗ, ರಿಸರ್ಚ್, ತನಿಖೆ, ಮೆಡಿಕಲ್, ಟೆಕ್ನಿಕಲ್ ಈ ಕ್ಷೇತ್ರಗಳಲ್ಲಿ ಅದೃಷ್ಟ. ಶಿವನ ಹೆಸರಿನಲ್ಲಿ ಶುರು ಮಾಡಿದ ಕೆಲಸ ಶಕ್ತಿಯುತವಾಗುತ್ತದೆ. ಪ್ರೀತಿ ಮತ್ತು ಸಂಬಂಧಗಳು ವಿಷದಿಂದ ಅಮೃತಕ್ಕೆ ಸಿಗುತ್ತದೆ. ವೃಶ್ಚಿಕ ರಾಶಿಯವರು ಪ್ರೀತಿಯಲ್ಲಿ ಅತಿಯಾದ ಗಾಢತೆ, ದ್ರೋಹ ಮರೆತಿರಲಾರದ ಸ್ವಭಾವ. ಈ ಶಿವರಾತ್ರಿ ನಂತರ ಹಳೆಯ ನೋವು ಕರಗುತ್ತದೆ, ಹೊಸ ನಂಬಿಕೆ ಮೂಡುತ್ತದೆ. ದಾಂಪತ್ಯದಲ್ಲಿ ಮೌನ ದೂರವಾಗುತ್ತಾರೆ. ಆರೋಗ್ಯ ಮತ್ತು ಮನಸ್ಸು. ವೃಶ್ಚಿಕ ರಾಶಿಗೆ ಗುಪ್ತ ಅಂಗ ಸಮಸ್ಯೆ, ರಕ್ತ ಸಂಬಂಧಿತ ತೊಂದರೆ, ಮಾನಸಿಕ ಒತ್ತಡ ಇದಕ್ಕೆಲ್ಲ ಒಂದೇ ಉತ್ತರ. ಶಿವರಾತ್ರಿ ದಿನ ಆಳವಾದ ಉಸಿರಾಟ ಮತ್ತು ಮಂತ್ರ ಜಪ, ದೇಹ ಮನಸ್ಸು ಶುದ್ಧಿಯಾಗುತ್ತದೆ. ಮಹಾಶಿವರಾತ್ರಿ ವಿಶೇಷ ಉಪಾಯ. ವೃಶ್ಚಿಕ ರಾಶಿಯವರಿಗೆ ಭಸ್ಮ ಅಥವಾ ವಿಭೂತಿ ಅರ್ಪಣೆ, ಕೇತು ದೋಷ ಶಮನವಾಗುತ್ತದೆ. ಕೆಂಪು ಹೂವು ಮತ್ತು ಬಿಲ್ ಪತ್ರ ಮಂಗಳ ಶಕ್ತಿ ಸಮವಾಗುತ್ತದೆ. ಈ ಮಂತ್ರ ಜಪ ಮಾಡಿ. ಓಂ ನಮಃ ಶಿವಾಯ ಎಂದು 108 ಬಾರಿ ಜಪ ಮಾಡುವಾಗ ನನ್ನ ನೋವನ್ನು ಭಸ್ಮ ಮಾಡು ಎಂದು ಕೇಳಿಕೊಳ್ಳಿ. ಈ ದಿನ ಮಾಡಬಾರದ ತಪ್ಪುಗಳು, ಪ್ರತೀಕಾರ ಭಾವನೆ, ಗುಪ್ತ ಷಡ್ಯಂತ್ರ, ಕೋಪ. ಈ ಒಂದು ದಿನ ನಿಯಂತ್ರಣ ಇದ್ದರೆ ಶಿವನೇ ನಿಮ್ಮ ಪರ ಹೋರಾಡುತ್ತಾನೆ. ಶಿವನ ಸಂದೇಶ ವೃಶ್ಚಿಕ ರಾಶಿಯವರಿಗಾಗಿ. ನಿನ್ನ ಮೌನ ನನಗೆ ಗೊತ್ತು, ನಿನ್ನ ಸಹನೆ ನನಗೆ ಇಷ್ಟ, ಇನ್ನು ನಿನ್ನ ಶತ್ರು ನಾನು. ಈ ಸಂದೇಶ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೂ. ಪ್ರಿಯ ಮಹಾಶಿವರಾತ್ರಿ ಈ ನಿಮ್ಮ ಜೀವನದ ಪುನರ್ಜನ್ಮ. ಹಾಗೆ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಓಂ ನಮಃ ಶಿವಾಯ ಎಂದು ತಪ್ಪದೆ ಕಮೆಂಟ್ ಮಾಡಿ. ಭಸ್ಮದಿಂದ ಬಲ, ನಾಶದಿಂದ ನವೋದಯ. ಶಿವೋ ನಮಃ.